ನೆಮ್ಮದಿಯಾಗಿರ್ಬೇಕು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವರದಾ ಸಂಚಾರಿ ಫಾಜೆಫಾ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ, ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ವಂಶವೃಕ್ಷ ಎಂದರೇನು, ಅದರ ಸಂಪೂರ್ಣ ಅರ್ಥವೇನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ PDO ಅಥವಾ ಅಧ್ಯಕ್ಷರಿಗೆ ಯಾವ ರೀತಿ ಈ ಸ್ವತ್ತು ಮಾಡಿಕೊಡುವಂತೆ ಯಾವ ರೀತಿ ಅರ್ಜಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ಸ್ನೇಹಿತರೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೀವೇನಾದರೂ ವರದಾ ಸಂಚಾರಿ ಫಾಜೆಫಾ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೇನಾದರೂ ಒಂದು ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಮೊದಲನೇದಾಗಿ ನಾನು ಆಲ್ರೆಡಿ ಎಲ್ಲ ಬರೆದು ಇಟ್ಕೊಂಡಿದ್ದೀನಿ. ನಾನು ನಿಮಗೆ ಯಾವ ರೀತಿ ಅರ್ಜಿ ಬರೀಬಹುದು ಅನ್ನೋದನ್ನು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. PDO ಅಥವಾ ಅಧ್ಯಕ್ಷರಿಗೆ ಈ ಸ್ವತ್ತು ಮಾಡಿ ಕೊಡುವಂತೆ ಕೋರಿ ಮನವಿ ಪತ್ರ. ಇವರಿಗೆ PDO ಅಧ್ಯಕ್ಷರು ಅಥವಾ ಪ್ರೆಸಿಡೆಂಟ್, ಗ್ರಾಮ ಪಂಚಾಯಿತಿ, ನಿಮ್ಮ ಊರಿನ ಹೆಸರು, ವಿಷಯ, ಈ ಸ್ವತ್ತು ಪಡೆಯುವ ಬಗ್ಗೆ. ಇಲ್ಲಿ ನೀವು ಯಾವ್ದು ಬೇಕಾದರೂ ಕೊಡ್ಬೋದು. ಈಗ ಅಥವಾ ಖಾತೆ ಬದಲಾವಣೆ ಮಾಡುವ ಬಗ್ಗೆ ಕೊಡ್ಬೋದು, ಅಥವಾ ಪೌತಿ ಖಾತೆ ಮಾಡುವ ಬಗ್ಗೆ ಅದರ ಬಗ್ಗೆನೂ ಕೂಡ ಕೊಡ್ಬೋದು, ಅಥವಾ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಕೂಡ ನೀವು ಇಲ್ಲಿ ಕೊಡ್ಬೋದು. ಯಾವ್ದು ಬೇಕಾದರೂ ಕೊಡ್ಬೋದು. ಈಗ ನಾನು ಕೊಡ್ತಾ ಇರೋದು ಯಾವುದು ಅಂತಂದರೆ ಈ ಸ್ವತ್ತು ಪಡೆಯುವ ಬಗ್ಗೆ. ವಿಷಯಕ್ಕೆ ಸಂಬಂಧಿಸಿದಂತೆ ಊರಿನ ಹೆಸರು, ಗ್ರಾಮದ ವಾಸಿಯಾದ ನಿಮ್ಮ ಹೆಸರು, ನಾನು ಗ್ರಾಮ ಪಂಚಾಯಿತಿಯ ಆಸ್ತಿ ಸಂಖ್ಯೆ 59ರಲ್ಲಿ 30-40 ಅಡಿಗಳ ಮನೆಯನ್ನು ಹೊಂದಿದ್ದು, ಸಾದರಿ ಮನೆಗೆ ಚಕ್ಬಂದಿ ಪೂರ್ವಕ್ಕೆ ಯಾರಿದ್ದಾರೆ, ಪಶ್ಚಿಮಕ್ಕೆ ಯಾರಿದ್ದಾರೆ, ಉತ್ತರಕ್ಕೆ ಯಾರಿದ್ದಾರೆ, ದಕ್ಷಿಣಕ್ಕೆ ಯಾರಿದ್ದಾರೆ, ಹಾಗೂ ರಸ್ತೆ. ಇದಕ್ಕೆ ಲಗತ್ತಿಸಬೇಕಾದ ದಾಖಲೆಗಳು: ಆಧಾರ್ ಜೆರಾಕ್ಸ್, ಸ್ವತ್ತಿನ ಭಾವಚಿತ್ರ, ಮಾಲೀಕರ ಪಾಸ್ಪೋರ್ಟ್ ಫೋಟೋ, ಕಂದಾಯ ರಸೀತಿ, ಇತರೆ ದಾಖಲೆಗಳು, ಪತ್ರಗಳು ಅಥವಾ ಹಕ್ಕುಪತ್ರ, ಲೈಸೆನ್ಸ್, ಕ್ರಯಪತ್ರ ಯಾವುದಾದ್ರೂ ಕೂಡ ನೀವು ಕೊಡಬಹುದು. ದಿನಾಂಕ, ಸ್ಥಳ ಮತ್ತು ಯಾವ ಗ್ರಾಮ ಪಂಚಾಯಿತಿ, ಅರ್ಜಿದಾರರ ಸಹಿ. ನೋಡೋದಲ್ಲ ಸ್ನೇಹಿತರೆ, PDO ಅಥವಾ ಅಧ್ಯಕ್ಷರಿಗೆ ಈ ಸ್ವತ್ತು ಮಾಡಿಕೊಡುವಂತೆ ಯಾವ ರೀತಿ ಮನವಿ ಅರ್ಜಿ ಬರೀಬೇಕು ಅನ್ನೋದನ್ನು, ಸ್ನೇಹಿತರೆ, ನಿಮ್ಗೇನಾದರೂ ಈ ಒಂದು ವಿಡಿಯೋದಲ್ಲಿ ನಿಮ್ಗೇನಾದರೂ ಒಂದು ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನಿಸಿದರೆ ಮಾತ್ರ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.